ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ನಾಗೇಂದ್ರ ಬಾಬು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗಿದೆ. ರೇಣುಕಾಸ್ವಾಮಿ ಅವರ ಪೋಷಕರ ಸಾಕ್ಷಿಯ ಹೇಳಿಕೆಯನ್ನ ಇನ್ ಕ್ಯಾಮೆರಾ ಪ್ರಕ್ರಿಯೆ ಮೂಲಕ ಪಡೆದುಕೊಳ್ಳಲಾಗ್ತದೆ. ಕ್ಷಣ ಕ್ಷಣಕ್ಕೂ ಕೂಡ ದರ್ಶನ್ನಲ್ಲಿ ಎದೆ ಬಡಿತ ಜೋರಾಗ್ತಾನೆ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನ್ಯಾಯಾಧೀಶರ ಮುಂದೆ ರೇಣುಕಾ ತಾಯಿ ರತ್ನಪ್ರಭಾ ಅವರು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಸರಿಸುಮಾರು 1 ಗಂಟೆ ಕಾಲ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ತಾಯಿ ಹೇಳಿಕೆ ಬೆನ್ನಲ್ಲೇ ಇದೀಗ ತಂದೆಯಂದರು ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗ್ತದೆ. ಇದೀಗ ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲಿಸ್ತಾ ಇರುವಂತಹ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥ್ ಅವರು ತಮ್ಮ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರೆ. ಇನ್ ಕ್ಯಾಮೆರಾ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇರುವಂತಹ ನ್ಯಾಯಾಧೀಶರು ಕೋರ್ಟ್ ಹಾಲ್ನಲ್ಲಿ ಯಾರಿಗೂ ಕೂಡ ಅನುಮತಿ ಇಲ್ಲ, ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿದ್ದಾರೆ. ಕೇವಲ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಸಿವಿ ನಾಗೇಶ್ ಅವರಿಗೆ ಮಾತ್ರ ಅವಕಾಶ ಇದೆ ಕೋರ್ಟ್ ಹಾಲಲ್ಲಿ ಇರೋದಕ್ಕೆ. ಬೇರೆ ಯಾವುದೇ ವಕೀಲರಿಗೂ ಕೂಡ ಅಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿಕೊಡುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ದಾರೆ. ಯಾಕಂದ್ರೆ ಸಾಕ್ಷಿಗಳ ಹೇಳಿಕೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆ ಆಗಬಾರದು, ಅವರಿಗೆ ಒಂದು ರೀತಿಯಲ್ಲಿ ಪ್ರಭಾವದ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಇಂತಹ ಒಂದು ಕೆಲಸವನ್ನು ಮಾಡಲಾಗುತ್ತೆ. ನ್ಯಾಯಾಧೀಶರು ಎಲ್ಲರನ್ನೂ ಕೂಡ ಕೋರ್ಟ್ ಹಾಲ್ನಿಂದ ಹೊರಗಡೆ ಕಳಿಸಿದ್ದಾರೆ. ಇವತ್ತು ಪೊಲೀಸರ ಭದ್ರತೆಯೊಂದಿಗೆ ಪೋಷಕರು ಅಂದ್ರೆ ರೇಣುಕಾಸ್ವಾಮಿ ಪೋಷಕರು ಕೋರ್ಟ್ಗೆ ಆಗಮಿಸ್ತಾರೆ. ಕಟಕಟೆಯಲ್ಲಿ ನಿಂತು ಅವರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಮುಂದಾಗ್ತಾರೆ. ಮೊದಲಿಗೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಸುಮಾರು 1 ಗಂಟೆ ಕಾಲ ತಮ್ಮ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಅದಾದ ನಂತರ ಅವರ ಹೇಳಿಕೆ ದಾಖಲಿಸಿಕೊಂಡ ನಂತರ ಅವರ ತಂದೆಯ ಹೇಳಿಕೆಯನ್ನು ಕೂಡ ಈಗ ನ್ಯಾಯಾಧೀಶರು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಅವರ ತಂದೆಯ ಹೇಳಿಕೆ ದಾಖಲಾಗ್ತಾ ಇದೆ, ಮಾಹಿತಿಯನ್ನು ಕೊಡೋದಾದ್ರೆ. ನಾಗೇಂದ್ರ ಬಾಬು, ಪ್ರತಿಯೊಬ್ಬರ ವಿಚಾರಣೆಯನ್ನ ಪ್ರತ್ಯೇಕವಾಗಿ ಅಂದ್ರೆ ಕೋರ್ಟಿನ ಒಂದು ಹಾಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಡೋರ್ ಅನ್ನ ಕ್ಲೋಸ್ ಮಾಡಿ ಯಾರೂ ಕೂಡ ಅಲ್ಲಿ ಬಿಟ್ಟಿಲ್ಲ. ಬೇರೆಯವರನ್ನ ಅಂದ್ರೆ ಆರೋಪಿ ಮತ್ತು ಪ್ರಾಸಿಕ್ಯೂಷನ್ ಪರ ವಕೀಲರನ್ನ ಮಾತ್ರ ಅವರು ಪರ್ಮಿಷನ್ ಅನ್ನು ನೀಡಿ ವಿಚಾರಣೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನ ಅಂದ್ರೆ ಸಾಕ್ಷಿದಾರರ ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಬೆಳಗ್ಗೆ 1 ಗಂಟೆಯಿಂದ ನಿರಂತರವಾಗಿ ರೇಣುಕಾಸ್ವಾಮಿ ಅವರ ತಾಯಿಯನ್ನ ವಿಚಾರಣೆಯನ್ನ ಮಾಡಿದ್ರು. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ನಂತರ ಮತ್ತೆ ರೇಣುಕಾಸ್ವಾಮಿ ದಾಖಲು ಅವರ ಹೇಳಿಕೆಯನ್ನ ಸುದೀರ್ಘವಾಗಿ 1 ಗಂಟೆಯವರೆಗೂ ಕೂಡ ಅವರ ಒಂದು ಸಾಕ್ಷ್ಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ ನಂತರ ಈಗ ಅವರು ಒಂದು ಕೊಠಡಿಯ ಮೂಲಕ ಹೊರಗಡೆ ಬಂದು ಕೂರಿಸಿದ್ದಾರೆ. ನಂತರ ಈಗ ಅವರ ಏನು ತಾಯಿ ಇದ್ದಾರೆ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಮೊದಲಿಗೆ ರೇಣುಕಾಸ್ವಾಮಿ ಅವರ ತಾಯಿಯ ಸುದೀರ್ಘ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅದರ ಮತ್ತೆ ತಂದೆಯನ್ನು ಕೂಡ ಕರೆದು ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ರು. ರೇಣುಕಾಸ್ವಾಮಿಗೂ ನಿಮಗೂ ಏನು ಸಂಬಂಧ, ಯಾವಾಗ ಅವರ ಪರಿಚಯ, ಏನ್ ಸಂಬಂಧ ಅನ್ನುವಂತ ಕ್ರಾಸ್ ಕ್ವಶನ್ ಗಳನ್ನ ಮಾಡಿದ್ರು. ಅವರ ಮತ್ತೆ ಇವರ ಮಧ್ಯೆ ಇರುವಂತಹ ಸಂಬಂಧಗಳಾಗಿರ್ಬೋದು, ಮತ್ತೆ ರೇಣುಕಾಸ್ವಾಮಿ ಬೆಂಗಳೂರಿಗೆ ಏನು ದರ್ಶನ್ ಆರೋಪಿಗಳು ಅವರನ್ನ ಕರೆದುಕೊಂಡು ಬಂದ್ರು, ಆ ಸಂದರ್ಭದಲ್ಲಿ ನಿಮಗೆ ಯಾವಾಗ ಕಾಲ್ ಮಾಡಿದ್ರು, ಏನೇನೆಲ್ಲ ಮಾತಾಡಿದ್ರು, ಕೊನೆ ಬಾರಿ ಅಂದ್ರೆ ಅವರು ಹತ್ಯೆ ಆಗೋದಕ್ಕಿಂತ ಮುಂಚೆ ಯಾವಾಗ ನಿಮಗೆ ನಿಮ್ ಜೊತೆ ಮಾತಾಡಿದ್ರು, ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದು ಎಲ್ಲ ಕೂಡ ಅವರಿಂದ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅವರ ತಾಯಿಯ ಹೇಳಿಕೆ ಆಗಿರ್ಬೋದು ಮತ್ತು ತಂದೆ ಹೇಳಿಕೆ ಆಗಿರ್ಬೋದು, ಸಾಕ್ಷಿಗಳ ಪ್ರತ್ಯೇಕವಾಗಿ ಅವರನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಿದ್ದಾರೆ. ಅಂದ್ರೆ ಅವರ ಜೊತೆಯಲ್ಲಿ ಏನಾದ್ರೂ ಹೇಳಿಕೆ ದಾಖಲು ಮಾಡಿಕೊಳ್ತಾ ಸಂದರ್ಭದಲ್ಲಿ ಅವರು ಏನಾದ್ರೂ ಸಿಗ್ನಲ್ ಕೊಡುವಂತ ಸಂಭವ ಇರ್ಬೋದು, ಅಥವಾ ಅದು ಅಲ್ಲ ಇದಲ್ಲ ಅನ್ನುವಂತ ಒಂದು ಗೊಂದಲ ಆಗಬಾರದು ಅನ್ನುವಂತ ಉದ್ದೇಶದಿಂದ ಚಾರ್ಜ್ ಶೀಟ್ ಆಧಾರದ ಮೇಲೆ ಅವರಿಗೆ ಜಡ್ಜ್ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ನಿರಂತರವಾಗಿ 1 ಗಂಟೆಗಳ ನಂತರ ಈಗ ರೇಣುಕಾಸ್ವಾಮಿ ಅವರ ತಂದೆ ಹೊರಗಡೆ ಬಂದಿದ್ದಾರೆ. ಮತ್ತೆ ರೇಣುಕಾಸ್ವಾಮಿ ಅವರ ತಾಯಿಯ ಒಂದು ವಿಚಾರಣೆಯನ್ನು ಕೂಡ ಅವರ ಹೇಳಿಕೆಯನ್ನು ಕೂಡ ಸುದೀರ್ಘವಾಗಿ ದಾಖಲು ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ನಾಗೇಂದ್ರ ಬಾಬು, ಈಗ ರೆಹಮಾನ್ ನೋಡಿ, ಒಂದು ಕಡೆ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಅಲ್ಲಿ ಆಗ್ತಾ ಇದೆ, ತಂದೆಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ತಾಯಿಯ ಹೇಳಿಕೆಯನ್ನು ಸುಮಾರು 1 ಗಂಟೆ ಕಾಲ ಅದನ್ನ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಾಗಿದೆ. ತಂದೆ ಹೇಳಿಕೆ ನಂತರ ಇವತ್ತೇ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತಾ ಅಥವಾ ಅದಕ್ಕೇನಾದ್ರು ಮತ್ತೊಮ್ಮೆ ಡೇಟ್ ಅನ್ನ ಮುಂದೂಡ್ತಾರಾ ರೆಹಮಾನ್? ಎಸ್ ನಾಗೇಂದ್ರ ಬಾಬು, ಇವತ್ತೇ ಕ್ರಾಸ್ ಎಕ್ಸಾಮಿನೇಷನ್ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಮುಂದಿನ ಒಂದು ಇನ್ನು ಹೆಚ್ಚಿನ ಒಂದು ಹೇಳಿಕೆಯನ್ನ ಸಾಕ್ಷಿಗಳ ದಾಖಲು ಮಾಡಿಕೊಳ್ಳುವಂತ ಒಂದು ಈ ಒಂದು ಕೇಸಲ್ಲಿ
ಒಂದು ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದು ಡೇಟ್ ಅನ್ನ ಮುಂದೂಡುವಂತ ಸಾಧ್ಯತೆಗಳು ಬಹಳ ಕಂಡು ಬರ್ತಾ ಇದೆ. ನೋಡ್ಬೇಕು ಇಬ್ಬರ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡ ನಂತರ ಜಡ್ಜ್ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅಥವಾ ಮುಂದಿನ ಒಂದು ಡೇಟ್ ಅನ್ನ ಕೊಡ್ತಾರೋ ಅಥವಾ ಇವತ್ತೇ ಏನಾದ್ರೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೋ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ನಾಗೇಂದ್ರ ಬಾಬು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗಿದೆ. ರೇಣುಕಾಸ್ವಾಮಿ ಅವರ ಪೋಷಕರ ಸಾಕ್ಷಿಯ ಹೇಳಿಕೆಯನ್ನ ಇನ್ ಕ್ಯಾಮೆರಾ ಪ್ರಕ್ರಿಯೆ ಮೂಲಕ ಪಡೆದುಕೊಳ್ಳಲಾಗ್ತದೆ. ಕ್ಷಣ ಕ್ಷಣಕ್ಕೂ ಕೂಡ ದರ್ಶನ್ನಲ್ಲಿ ಎದೆ ಬಡಿತ ಜೋರಾಗ್ತಾನೆ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನ್ಯಾಯಾಧೀಶರ ಮುಂದೆ ರೇಣುಕಾ ತಾಯಿ ರತ್ನಪ್ರಭಾ ಅವರು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಸರಿಸುಮಾರು 1 ಗಂಟೆ ಕಾಲ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ತಾಯಿ ಹೇಳಿಕೆ ಬೆನ್ನಲ್ಲೇ ಇದೀಗ ತಂದೆಯಂದರು ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗ್ತದೆ. ಇದೀಗ ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲಿಸ್ತಾ ಇರುವಂತಹ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥ ಅವರು ತಮ್ಮ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರೆ. ಇನ್ ಕ್ಯಾಮೆರಾ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇರುವಂತಹ ನ್ಯಾಯಾಧೀಶರು ಕೋರ್ಟ್ ಹಾಲ್ನಲ್ಲಿ ಯಾರಿಗೂ ಕೂಡ ಅನುಮತಿ ಇಲ್ಲ, ಎಲ್ಲರನ್ನೂ ಕೂಡ ಹೊರಗಡೆ ಕರೆಸಿದ್ದಾರೆ. ಕೇವಲ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಸಿವಿ ನಾಗೇಶ್ ಅವರಿಗೆ ಮಾತ್ರ ಅವಕಾಶ ಇದೆ ಕೋರ್ಟ್ ಹಾಲಲ್ಲಿ ಇರೋದಕ್ಕೆ. ಬೇರೆ ಯಾವುದೇ ವಕೀಲರಿಗೂ ಕೂಡ ಅಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಎಲ್ಲರನ್ನೂ ಕೂಡ ಹೊರಗಡೆ ಕಳುಹಿಸಿಕೊಡುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ದಾರೆ. ಯಾಕಂದ್ರೆ ಸಾಕ್ಷಿಗಳ ಹೇಳಿಕೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆ ಆಗಬಾರದು, ಅವರಿಗೆ ಒಂದು ರೀತಿಯಲ್ಲಿ ಪ್ರಭಾವದ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಇಂತಹ ಒಂದು ಕೆಲಸವನ್ನು ಮಾಡಲಾಗುತ್ತೆ. ನ್ಯಾಯಾಧೀಶರು ಎಲ್ಲರನ್ನೂ ಕೂಡ ಕೋರ್ಟ್ ಹಾಲ್ನಿಂದ ಹೊರಗಡೆ ಕಳಿಸಿದ್ದಾರೆ. ಇವತ್ತು ಪೊಲೀಸರ ಭದ್ರತೆಯೊಂದಿಗೆ ಪೋಷಕರು ಅಂದ್ರೆ ರೇಣುಕಾಸ್ವಾಮಿ ಪೋಷಕರು ಕೋರ್ಟ್ಗೆ ಆಗಮಿಸ್ತಾರೆ. ಕಟಕಟೆಯಲ್ಲಿ ನಿಂತು ಅವರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಮುಂದಾಗ್ತಾರೆ. ಮೊದಲಿಗೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಸುಮಾರು 1 ಗಂಟೆ ಕಾಲ ತಮ್ಮ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಅದಾದ ನಂತರ ಅವರ ಹೇಳಿಕೆ ದಾಖಲಿಸಿಕೊಂಡ ನಂತರ ಅವರ ತಂದೆಯ ಹೇಳಿಕೆಯನ್ನು ಕೂಡ ಈಗ ನ್ಯಾಯಾಧೀಶರು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಅವರ ತಂದೆಯ ಹೇಳಿಕೆ ದಾಖಲಾಗ್ತಾ ಇದೆ, ಮಾಹಿತಿಯನ್ನು ಕೊಡೋದಾದ್ರೆ. ನಾಗೇಂದ್ರ ಬಾಬು, ಪ್ರತಿಯೊಬ್ಬರ ವಿಚಾರಣೆಯನ್ನ ಪ್ರತ್ಯೇಕವಾಗಿ ಅಂದ್ರೆ ಕೋರ್ಟಿನ ಒಂದು ಹಾಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಡೋರ್ ಅನ್ನ ಕ್ಲೋಸ್ ಮಾಡಿ ಯಾರೂ ಕೂಡ ಅಲ್ಲಿ ಬಿಟ್ಟಿಲ್ಲ. ಬೇರೆಯವರನ್ನ ಅಂದ್ರೆ ಆರೋಪಿ ಮತ್ತು ಪ್ರಾಸಿಕ್ಯೂಷನ್ ಪರ ವಕೀಲರನ್ನ ಮಾತ್ರ ಅವರು ಪರ್ಮಿಷನ್ ಅನ್ನು ನೀಡಿ ವಿಚಾರಣೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನ ಅಂದ್ರೆ ಸಾಕ್ಷಿದಾರರ ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಬೆಳಗ್ಗೆ 1 ಗಂಟೆಯಿಂದ ನಿರಂತರವಾಗಿ ರೇಣುಕಾಸ್ವಾಮಿ ಅವರ ತಾಯಿಯನ್ನ ವಿಚಾರಣೆಯನ್ನ ಮಾಡಿದ್ರು. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ನಂತರ ಮತ್ತೆ ರೇಣುಕಾಸ್ವಾಮಿ ದಾಖಲು ಅವರ ಹೇಳಿಕೆಯನ್ನ ಸುದೀರ್ಘವಾಗಿ 1 ಗಂಟೆಯವರೆಗೂ ಕೂಡ ಅವರ ಒಂದು ಸಾಕ್ಷ್ಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ ನಂತರ ಈಗ ಅವರು ಒಂದು ಕೊಠಡಿಯ ಮೂಲಕ ಹೊರಗಡೆ ಬಂದು ಕೂರಿಸಿದ್ದಾರೆ. ನಂತರ ಈಗ ಅವರ ಏನು ತಾಯಿ ಇದ್ದಾರೆ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಮೊದಲಿಗೆ ರೇಣುಕಾಸ್ವಾಮಿ ಅವರ ತಾಯಿಯ ಸುದೀರ್ಘ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅದರ ಮತ್ತೆ ತಂದೆಯನ್ನು ಕೂಡ ಕರೆದು ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ರು. ರೇಣುಕಾಸ್ವಾಮಿಗೂ ನಿಮಗೂ ಏನು ಸಂಬಂಧ, ಯಾವಾಗ ಅವರ ಪರಿಚಯ, ಏನ್ ಸಂಬಂಧ ಅನ್ನುವಂತ ಕ್ರಾಸ್ ಕ್ವಶನ್ ಗಳನ್ನ ಮಾಡಿದ್ರು. ಅವರ ಮತ್ತೆ ಇವರ ಮಧ್ಯೆ ಇರುವಂತಹ ಸಂಬಂಧಗಳಾಗಿರ್ಬೋದು, ಮತ್ತೆ ರೇಣುಕಾಸ್ವಾಮಿ ಬೆಂಗಳೂರಿಗೆ ಏನು ದರ್ಶನ್ ಆರೋಪಿಗಳು ಅವರನ್ನ ಕರೆದುಕೊಂಡು ಬಂದ್ರು, ಆ ಸಂದರ್ಭದಲ್ಲಿ ನಿಮಗೆ ಯಾವಾಗ ಕಾಲ್ ಮಾಡಿದ್ರು, ಏನೇನೆಲ್ಲ ಮಾತಾಡಿದ್ರು, ಕೊನೆ ಬಾರಿ ಅಂದ್ರೆ ಅವರು ಹತ್ಯೆ ಆಗೋದಕ್ಕಿಂತ ಮುಂಚೆ ಯಾವಾಗ ನಿಮಗೆ ನಿಮ್ ಜೊತೆ ಮಾತಾಡಿದ್ರು, ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದು ಎಲ್ಲ ಕೂಡ ಅವರಿಂದ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಅವರ ತಾಯಿಯ ಹೇಳಿಕೆ ಆಗಿರ್ಬೋದು ಮತ್ತು ತಂದೆ ಹೇಳಿಕೆ ಆಗಿರ್ಬೋದು, ಸಾಕ್ಷಿಗಳ ಪ್ರತ್ಯೇಕವಾಗಿ ಅವರನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಿದ್ದಾರೆ. ಅಂದ್ರೆ ಅವರ ಜೊತೆಯಲ್ಲಿ ಏನಾದ್ರೂ ಹೇಳಿಕೆ ದಾಖಲು ಮಾಡಿಕೊಳ್ತಾ ಸಂದರ್ಭದಲ್ಲಿ ಅವರು ಏನಾದ್ರೂ ಸಿಗ್ನಲ್ ಕೊಡುವಂತ ಸಂಭವ ಇರ್ಬೋದು, ಅಥವಾ ಅದು ಅಲ್ಲ ಇದಲ್ಲ ಅನ್ನುವಂತ ಒಂದು ಗೊಂದಲ ಆಗಬಾರದು ಅನ್ನುವಂತ ಉದ್ದೇಶದಿಂದ ಚಾರ್ಜ್ ಶೀಟ್ ಆಧಾರದ ಮೇಲೆ ಅವರಿಗೆ ಜಡ್ಜ್ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ನಿರಂತರವಾಗಿ 1 ಗಂಟೆಗಳ ನಂತರ ಈಗ ರೇಣುಕಾಸ್ವಾಮಿ ಅವರ ತಂದೆ ಹೊರಗಡೆ ಬಂದಿದ್ದಾರೆ. ಮತ್ತೆ ರೇಣುಕಾಸ್ವಾಮಿ ಅವರ ತಾಯಿಯ ಒಂದು ವಿಚಾರಣೆಯನ್ನು ಕೂಡ ಅವರ ಹೇಳಿಕೆಯನ್ನು ಕೂಡ ಸುದೀರ್ಘವಾಗಿ ದಾಖಲು ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ನಾಗೇಂದ್ರ ಬಾಬು.
ಈಗ ರೆಹಮಾನ್ ನೋಡಿ, ಒಂದು ಕಡೆ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಅಲ್ಲಿ ಆಗ್ತಾ ಇದೆ, ತಂದೆಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ, ತಾಯಿಯ ಹೇಳಿಕೆಯನ್ನ ಸುಮಾರು 1 ಗಂಟೆ ಕಾಲ ಅದನ್ನ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಾಗಿದೆ. ತಂದೆ ಹೇಳಿಕೆ ನಂತರ ಇವತ್ತೇ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತಾ ಅಥವಾ ಅದಕ್ಕೇನಾದ್ರು ಮತ್ತೊಮ್ಮೆ ಡೇಟ್ ಅನ್ನ ಮುಂದೂಡ್ತಾರಾ ರೆಹಮಾನ್? ಎಸ್ ನಾಗೇಂದ್ರ ಬಾಬು, ಇವತ್ತೇ ಕ್ರಾಸ್ ಎಕ್ಸಾಮಿನೇಷನ್ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಮುಂದಿನ ಇನ್ನು ಹೆಚ್ಚಿನ ಒಂದು ಹೇಳಿಕೆಯನ್ನ ಸಾಕ್ಷಿಗಳ ದಾಖಲು ಮಾಡಿಕೊಳ್ಳುವಂತ ಈ ಒಂದು ಕೇಸಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದು ಡೇಟ್ ಅನ್ನ ಮುಂದೂಡುವಂತ ಸಾಧ್ಯತೆಗಳು ಬಹಳ ಕಂಡು ಬರ್ತಾ ಇದೆ. ನೋಡ್ಬೇಕು ಇಬ್ಬರ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡ ನಂತರ ಜಡ್ಜ್ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅಥವಾ ಮುಂದಿನ ಒಂದು ಡೇಟ್ ಅನ್ನ ಕೊಡ್ತಾರೋ ಅಥವಾ ಇವತ್ತೇ ಏನಾದ್ರೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೋ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ.